ಹಲೋ ಎವ್ರಿವನ್, ದಿಸ್ ಇಸ್ ಜಾಫರ್ ಟೆಕ್ ಕನ್ನಡ ಸತ್ಯ ಮಾಹಿತಿಗಾಗಿ ಸ್ನೇಹಿತರೆ ನಮ್ಮ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಾವು ಸ್ನ್ಯಾಪ್ಚಾಟ್ನಲ್ಲಿ ಯಾವ ರೀತಿ ನಮ್ಮ ಡೇಟ್ ಆಫ್ ಬರ್ತನ ಚೇಂಜ್ ಮಾಡ್ಕೋಬೋದು, ನಮ್ಮ ಸ್ನ್ಯಾಪ್ಚಾಟ್ ಪ್ರೊಫೈಲ್ನಲ್ಲಿ ಯಾವ ರೀತಿ ನಾವು ಡೇಟ್ ಆಫ್ ಬರ್ತನ ಚೇಂಜ್ ಮಾಡ್ಕೋಬೋದು ಅಂತ ಚರ್ಚೆ ಮಾಡೋಣ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಸ್ನ್ಯಾಪ್ಚಾಟ್ನ ಆ್ಯಪ್ನ ನಾನು ಓಪನ್ ಮಾಡಿದ್ದೀನಿ. ಮಾಡಿಬಿಟ್ಟು ಮೇಲ್ಗಡೆ ನಮ್ಮ ಪ್ರೊಫೈಲ್ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಮೇಲ್ಗಡೆ ಪ್ರೊಫೈಲ್ ಫೋಟೋ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಇಲ್ಲಿ ಮೇಲ್ಗಡೆ ರೈಟ್ ಕಾರ್ನರ್ನಲ್ಲಿ ಈ ಕಡೆ ಇದೆ ನೋಡಿ, ಈ ಒಂದು ಸೆಟ್ಟಿಂಗ್ಸ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಮಾಡಿದ ನಂತರದಲ್ಲಿ ಇಲ್ಲಿ ಕೆಳಗಡೆ ನಮ್ಮ ಪ್ರೊಫೈಲ್ ಡೀಟೇಲ್ಸ್ ಎಲ್ಲ ಶೋ ಆಗುತ್ತೆ. ಸ್ನೇಹಿತರೆ, ಇಲ್ಲಿ ನಮ್ಮ ಬರ್ತ್ಡೇ ಅಂತ ಇರುತ್ತೆ, ಅದರ ಮುಂದುಗಡೆ ನಮ್ಮ ಬರ್ತ್ಡೇ ಶೋ ಆಗ್ತಾ ಇರುತ್ತೆ. ಅದರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನಮ್ಮ ಬರ್ತ್ಡೇನ ಇಲ್ಲಿ ನಾವು ಚೇಂಜ್ ಮಾಡಬೇಕು ಅಂದರೆ ಇಲ್ಲಿ ನಮ್ಮ ಬರ್ತ್ಡೇನ ಮೇಲ್ಗಡೆ ಇಲ್ಲಿ ಕೆಳಗಡೆಗೆ ಒಂದು ಕ್ಯಾಲೆಂಡರ್ ಶೋ ಆಗ್ತಾ ಇರುತ್ತೆ. ಸ್ನೇಹಿತರೆ, ಈ ಕಡೆ ಈ ರೀತಿ ಇಲ್ಲಿ ನಾವು ಇದನ್ನು ಈ ರೀತಿ ರೋಲ್ಔಟ್ ಮಾಡಿಬಿಟ್ಟು ನಮ್ಮ ಒಂದು ಡೇಟ್ ಆಫ್ ಬರ್ತ್ನ ಒಂದು ಇಯರು, ಮಂತು ಹಾಗೂ ಡೇಟ್ ಮೂರನ್ನು ಕೂಡ ಚೇಂಜ್ ಮಾಡ್ಕೋಬೋದು. ಈ ರೀತಿ ನಾವು ಚೇಂಜ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ನೋಡಿ, ಈ ರೀತಿ ಚೇಂಜ್ ಮಾಡಿಬಿಟ್ಟು ಮಂತು, ಇಯರು ಸಂಪೂರ್ಣವಾಗಿ ಎಲ್ಲವೂ ಕೂಡ ಚೇಂಜ್ ಮಾಡಿಬಿಟ್ಟು ಇಲ್ಲಿ ನೋಡ್ಬೋದು. ಈ ರೀತಿ ಸೆಟ್ ಮಾಡ್ಕೊಳ್ಳಿ. ಮಾಡಿಬಿಟ್ಟು ಇಲ್ಲಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿಬಿಟ್ಟು ಇಲ್ಲಿ ಮೈ ಬರ್ತ್ಡೇ ಈಜಿ ಅಂತ ಬರ್ತಾ ಇದೆ, ಇಲ್ಲಿ ಓಕೆ ಅಂತ ನಾನು ಕ್ಲಿಕ್ ಮಾಡ್ಕೋತೀನಿ. ಮಾಡಿದ ತಕ್ಷಣದಲ್ಲಿ ನಮ್ಮ ಬರ್ತ್ಡೇ ಅನ್ನೋದು ಅಪ್ಡೇಟ್ ಆಗುತ್ತೆ. ಈ ರೀತಿ ನಾವು ಸ್ನ್ಯಾಪ್ಚಾಟ್ ಪ್ರೊಫೈಲ್ನಲ್ಲಿ ನಮ್ಮ ಬರ್ತ್ಡೇನ ಅಪ್ಡೇಟ್ ಮಾಡ್ಕೋಬಹುದು. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಅದರ ಬಗ್ಗೆ ಸಮಸ್ಯೆಗಳು ಡೌಟ್ಗಳಿದ್ರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ರೀತಿ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್.